Dear students, welcome to sixth session on essay Modern Fiction written by Virginia. It is for BA 6th semester of English of Gulbarga University, Kalburgi. In this session, we shall discuss modern fiction. Modern fiction is very important contribution to the theoretical discourse. It was progressed since the beginning of the 20th century. ಮಾಡರ್ನ್ ಫಿಕ್ಷನ್ ಅಂತಕ್ಕಂಥದ್ದು ಒಂದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಎಸ್ಸೆ ಪ್ರಬಂಧ ಇದೆ. ಅದು ಪ್ರಮುಖವಾಗಿ ಒಂದು ಈ ಥೆರಟಿಕಲ್ ಡಿಸ್ಕಸ್ ಒಂದು ಇದಕ್ಕೆ ಬಹಳಷ್ಟು ಕೊಡುಗೆಯನ್ನು ಕೊಟ್ಟಿರ್ತಕ್ಕಂಥದ್ದು. ಇಟ್ ವಾಸ್ ಪ್ರೋಗ್ರೆಸ್ ಸಿನ್ಸ್ ದ ಬಿಗಿನಿಂಗ್ ಆಫ್ ದ 20th ಸೆಂಚುರಿ. 20ನೇ ಶತಮಾನದ ಒಂದು ಪ್ರಾರಂಭದಲ್ಲಿ ಇದು ಏನಂತಂದರೆ ಮುನ್ನಡೆಗೆ ಕಾಣಿಸ್ತು. It was started due to changes in society which had begun in the late 19th century and these changes were reflected in literature. ಇದು ಪ್ರಾರಂಭವಾಗೋದಕ್ಕೆ ಮುಖ್ಯ ಕಾರಣ ಏನು ಅಂತಂದರೆ ಸಮಾಜದಲ್ಲಿ ಆಗ್ತಕ್ಕಂಥ ಬದಲಾವಣೆ. 19ನೇ ಶತಮಾನದ ಕೊನೆಯ ಹಂತದಲ್ಲಿ ಸಮಾಜದಲ್ಲಿ ಅನೇಕ ಬದಲಾವಣೆಗಳು ಏಳು ಬೀಳುಗಳನ್ನು ಕಾಣ್ತೀವಿ. ಸೊ ಆ ಕಾಣೋ ಒಂದು ಕಾರಣದಿಂದ ನಾವು ಇವತ್ತು ಸಾಹಿತ್ಯದಲ್ಲಿ ಈ ಒಂದು ಮಾಡರ್ನ್ ಫಿಕ್ಷನ್ ಏನಿದೆ ಅದನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ. ಮಾಡರ್ನ್ ಇಂಗ್ಲೀಷ್ ಫಿಕ್ಷನ್ ಈಸ್ ಇನ್ಫ್ಲೂಯೆನ್ಸ್ಡ್ ಬೈ ರಷ್ಯನ್ ಲಿಟ್ರೇಚರ್. ಇಟ್ಸ್ ಸ್ಪಿರಿಚುವಲಿಸಮ್, ಸೇಂಟ್ಲಿನೆಸ್ ಆ್ಯಂಡ್ ಇನ್ಕ್ವಿಸಿಟಿವ್ನೆಸ್. ಇಲ್ಲಿ ಮಾಡರ್ನ್ ಫಿಕ್ಷನ್ ಏನಿದೆ ಇದು ಮುಖ್ಯವಾಗಿ ಒಂದು ಪ್ರಭಾವ ಬೀರಿದ್ದು ರಷ್ಯನ್ ಲಿಟ್ರೇಚರ್, ರಷ್ಯನ್ ಸಾಹಿತ್ಯದಿಂದ. ಅದರಲ್ಲಿರ್ತಕ್ಕಂಥ ಒಂದು ಆಧ್ಯಾತ್ಮಿಕ ಇರ್ಬೋದು, ಒಂದು ಶೋಧ ಅಥವಾ ಜಿಜ್ಞಾಸೆ ಹುಡುಕ್ತಕ್ಕಂಥದ್ದು ಇರ್ಬೋದು. ಸೊ ಈ ಎಲ್ಲ ಕಾರಣಗಳಿಂದ ಅದು ಪ್ರಭಾವವನ್ನು ಬೀರಿರ್ತಕ್ಕಂಥದ್ದು. ಟೂ ಆ್ಯಂಟಗಾನಿಸ್ಟ್ ಗ್ರೂಪ್ಸ್ ದ್ಯಾಟ್ ಎಂಗೇಜ್ಡ್ ಇನ್ ದಿಸ್ ಡಿಸ್ಕಷನ್ ಆರ್ ಕಾಲ್ಡ್ ಎಡ್ವರ್ಡಿಯನ್ಸ್ ಆ್ಯಂಡ್ ದ ಜಾರ್ಜಿಯನ್ಸ್. ಮುಖ್ಯವಾಗಿ ಈ ಮಾಡರ್ನ್ ಫಿಕ್ಷನ್ ಎಸ್ಸೇಸ್ನಲ್ಲಿ ಎರಡು ನಾವು ಪಂಗಡಗಳು ಅಥವಾ ಗ್ರೂಪ್ಸ್ಗಳನ್ನು ಕಾಣ್ತೀವಿ. ಒಂದು ಎಡ್ವರ್ಡಿಯನ್ಸ್, ಇನ್ನೊಂದು ಜಾರ್ಜಿಯನ್ಸ್. ಇವೆರಡೂ ವಿರುದ್ಧವಾಗಿರ್ತಕ್ಕಂಥ ಗ್ರೂಪ್ಸ್ಗಳು. ಅಂದರೆ ತಮ್ಮದೇ ಆಗಿರ್ತಕ್ಕಂತಹದ್ದು ಒಂದು ಪದ್ಧತಿಯನ್ನು ಕರೆಕ್ಟ್ ಅಂತ ವಾದಿಸ್ತಕ್ಕಂಥದ್ದು ಈ ಒಂದು ಎರಡು ಗುಂಪುಗಳಲ್ಲಿ ನೋಡ್ತೀವಿ. ಮೆಂಬರ್ಸ್ ಆಫ್ ಎಡ್ವರ್ಡಿಯನ್ಸ್ ಒಂದು ಗ್ರೂಪ್ನಲ್ಲಿ ಯಾರ್ಯಾರಿದ್ರು ಅನ್ನೋದನ್ನು ನಾವು ಮುಖ್ಯವಾಗಿ ನೋಡೋದಾದರೆ ಮಿಸ್ಟರ್ ಬೆನ್ನೆಟ್, ಮಿಸ್ಟರ್ H.G. ವೆಲ್ಸ್ ಆ್ಯಂಡ್ ಮಿಸ್ಟರ್ ಗಾಲ್ಸ್ವರ್ದಿ. ಇನ್ ಅವರ್ ಮೇಜರ್ ವರ್ಕ್ಸ್ ಶಿ ಆಲ್ವೇಸ್ ಆನ್ ದ ಸರ್ಚ್ ಫಾರ್ ಸಮಥಿಂಗ್ ಶಿ ಕಾಲ್ಸ್ ದ ಟ್ರೂತ್ ಆಫ್ ಫಿಕ್ಷನ್ಸ್. ನಾವು ವರ್ಜಿನಿಯಾ ವುಲ್ಫ್ನ ಒಂದು ಹಲವಾರು ತನ್ನ ಒಂದು ಕೃತಿಗಳಲ್ಲಿ ನಾವು ನೋಡೋದಾದರೆ ಅವಳು ಮುಖ್ಯವಾಗಿ ಏನು ಹುಡುಕಾಡಿದ್ದಾಳೆ ಅಂತಂದರೆ ದ ಟ್ರೂತ್ ಆಫ್ ಫಿಕ್ಷನ್, ಅಂದರೆ ಕಾದಂಬರಿಯ ಒಂದು ಸತ್ಯ. ವುಲ್ಫ್ ರಿಜೆಕ್ಟ್ಸ್ ದ ಐಡಿಯಾ ಆಫ್ ಸೈಂಟಿಫಿಕ್ ಆರ್ ಇಂಡಸ್ಟ್ರಿಯಲ್ ಪ್ರೋಗ್ರೆಸ್ ಬೀಯಿಂಗ್ ಅಪ್ಲೈ ಟು ಲಿಟ್ರರಿ ಹಿಸ್ಟ್ರಿ. ಇಲ್ಲಿ ವರ್ಜಿನಿಯಾ ವುಲ್ಫ್ ಒಂದು ನೇರವಾಗಿ ತಿರಸ್ಕಾರವನ್ನು ಮಾಡಿರ್ತಕ್ಕಂಥದ್ದು ಅಂತಂದರೆ ಐಡಿಯಾ ಆಫ್ ಸೈಂಟಿಫಿಕ್, ಅಂದರೆ ವೈಜ್ಞಾನಿಕ ಒಂದು ಚಿಂತನೆ ಅಥವಾ ಒಂದು ಔದ್ಯೋಗಿಕ ಪ್ರಗತಿ, ಅದನ್ನು ಈ ಒಂದು ಸಾಹಿತ್ಯಕ್ಕೆ ಒಂದು ಅಪ್ಲೈ ಮಾಡ್ತಕ್ಕಂಥದ್ದು, ಅದಕ್ಕೆ ತಂದು ನಾವು ಏನಂತಂದರೆ ಜೋಡಣೆ ಮಾಡ್ತಕ್ಕಂಥದ್ದನ್ನು ಅವಳು ನೇರವಾಗಿ ಅದನ್ನು ವಿರೋಧ ಮಾಡಿದ್ದಾಳೆ, ರಿಜೆಕ್ಟನ್ನು ಮಾಡಿದ್ದಾಳೆ. ಶಿ ವಾಂಟ್ಸ್ ಟು ಮಾರ್ಕ್ ದ ಡಿಫ್ರೆನ್ಸ್ ಬಿಟ್ವೀನ್ ಆ್ಯನ್ ಓಲ್ಡರ್ ಜನರೇಷನ್ ಆಫ್ ರೈಟರ್ಸ್ ಲೈಕ್ ಬೆನ್ನೆಟ್, ಗಾಲ್ಸ್ವರ್ತಿ, ವೆಲ್ಸ್ ಆ್ಯಂಡ್ ಫ್ರಮ್ ನ್ಯೂ ಜನರೇಷನ್ ಹಾರ್ಡಿ, ಕಾನ್ರಾಡ್ ಆ್ಯಂಡ್ ಜೋಮ್ ಜಾಯ್ಸ್. ಇಲ್ಲಿ ಅವಳು ಮುಖ್ಯವಾಗಿ ಒಂದು ಡಿಫ್ರೆನ್ಸನ್ನು ಒಂದು ಮಾರ್ಕನ್ನು ಮಾಡ್ತಾಳೆ. ಏನು ಅಂತಂದರೆ ಓಲ್ಡ್ ಜನ್ರೇಷನ್ ಆಫ್ ರೈಟರ್ಸ್, ಹಳೆಯ ಒಂದು ತಲೆಮಾರಿನ ಒಂದು ನಾವು ಬರಹಗಾರರನ್ನು ನೋಡೋದಾದರೆ ಬೆನ್ನೆಟ್, ಗಾಲ್ಸ್ವರ್ತಿ ಆ್ಯಂಡ್ ವೆಲ್ಸ್. ಅದೇ ರೀತಿ ಹೊಸ ತಲೆಮಾರಿನ ಒಂದು ನಾವು ಬರಹಗಾರರನ್ನು ನೋಡೋದಾದರೆ ಹಾರ್ಡಿ, ಕಾನ್ರಾಡ್ ಆ್ಯಂಡ್ ಜೇಮ್ ಜಾಯ್ಸ್. ಶಿ ಡಿಸೈಡ್ಸ್ ಟು ರೈಟ್ ಸಮಥಿಂಗ್ ಡಿಫ್ರೆಂಟ್ ಫ್ರಮ್ ಹರ್ ಕಂಟೆಂಪ್ರರೀಸ್. ಅವಳು ಒಂದು ನಿರ್ಧಾರವನ್ನು ಮಾಡ್ತಾಳೆ. ಏನು ಅಂತಂದರೆ ನಾನು ಯಾವ ರೀತಿ ಬರಿಬೇಕು ಅಂತಂದರೆ ನನ್ನ ಸಮಕಾಲೀನ ಅಥವಾ ನನ್ನ ಜೊತೆಗೆ ಇರತಕ್ಕಂಥ ಒಂದು ಏನು ರೈಟರ್ಸ್ ಇದ್ದಾರೆ ಅವ್ರಿಗಿಂತನೂ ನಾನು ಡಿಫ್ರೆಂಟಾಗಿ ಬರಿಬೇಕು, ಅವ್ರಿಗಿಂತನೂ ಒಂದು ಮುಂಚೂಣಿಯಲ್ಲಿ ನಾನು ನಿಲ್ಲಬೇಕು ಅನ್ನೋದು ಅವಳ ಒಂದು ಆಸೆ. ಶಿ ಡಿಸ್ಕ್ರೆಡಿಟ್ ಅರ್ಲಿಯರ್ ರೈಟರ್ಸ್ ಆ್ಯಂಡ್ ಪ್ರಮೋಟ್ ಎ ನ್ಯೂ ಸ್ಟೈಲ್ ಆಫ್ ರೈಟಿಂಗ್ ವಿಚ್ ಶಿ ಕಾಲ್ಸ್ ಜಾರ್ಜಿಯನ್ ಆ್ಯಂಡ್ ವಾಸ್ ಆಫನ್ ರೆಫರ್ಡ್ ಟು ಆ್ಯಸ್ ಇಂಪ್ರೆಷನಿಸ್ಟ್ at the time, but now we know better as modernist. ಸೊ ಅವಳು ಮೊದಲು ಏನು ಮಾಡ್ತಾಳೆ ಅಂತಂದರೆ ಈ ಒಂದು ಹಳೆಯ ತಲೆಮಾರಿನ ರೈಟರ್ಸ್ಗಳನ್ನು ಅವಳು ವಿರೋಧ ಮಾಡ್ತಾಳೆ ಮತ್ತು ರಿಜೆಕ್ಟನ್ನು ಮಾಡ್ತಾಳೆ. ಅದೇ ರೀತಿ ಅವಳು ಇನ್ನೊಂದು ಏನು ಪ್ರಮೋಟ್ ಮಾಡ್ತಾಳೆ, ಏನು ಒಂದು ಇದನ್ನು ಮಾಡ್ತಾಳೆ ಅಂತಂದರೆ ನ್ಯೂ ಸ್ಟೈಲ್ ಆಫ್ ರೈಟಿಂಗ್, ಅಂದರೆ ಹೊಸ ಬರವಣಿಗೆ ಪದ್ಧತಿ.
ಏನು ಹಳೆಯ ತಲೆಮಾರಿನ ಒಂದು ರೈಟರ್ಸ್ಗಳು ಹಳೆಯ ಒಂದು ಸಂಪ್ರದಾಯಕ್ಕೆ ಒಂದು ಜೊಡ್ಡು ಬಿದ್ದು ಅದನ್ನೇ ಬರಿತಾ ಇದ್ರು. ಸೊ ಇಲ್ಲಿ ವರ್ಜೀನಿಯಾ ಉಲ್ಫ್ ಏನಂತಂದರೆ ಅದನ್ನೆಲ್ಲನೂ ರಿಜೆಕ್ಟ್ ಮಾಡಿ ತನ್ನದೇ ಆಗಿರ್ತಕ್ಕಂಥ ಒಂದು ಹೊಸ ಸ್ಟೈಲ್ ಆಫ್ ರೈಟಿಂಗನ್ನು ನಾವು ಬರಿಬೇಕು, ಯಾವುದೇ ಒಂದು ರೂಲ್ಸ್ ರೆಗ್ಯುಲೇಷನ್ಸ್ಗಳಿಗೆ ಫಾಲೋ ಮಾಡದೆ ನಮ್ಮದೇ ಆಗಿರ್ತಕ್ಕಂಥ ಒಂದು ಸ್ವಂತ ಏನು ನಮ್ಮದು ಡಿಸೈರ್ ಅಥವಾ ವಿಶ್ ಏನಿರುತ್ತೆ ಅದ್ರ ಪ್ರಕಾರ ನಾವು ಬರೀಬೇಕು, ಹೊಸ ಸ್ಟೈಲ್ ಆಫ್ ರೈಟಿಂಗನ್ನು ನಾವು ಇನ್ವೆಂಟ್ ಮಾಡಬೇಕು ಅನ್ನೋದು ಅವಳು ಒಂದು ಇದಾಗಿತ್ತು. ಅದೇ ರೀತಿ ಹೊಸ ಒಂದು ರೈಟಿಂಗನ್ನು ಅವಳು ಬರಿತಾ ಇದ್ಳು. ಸೊ ಅಂಥ ಒಂದು ರೈಟಿಂಗ್ ಏನಿದೆ, ಸೊ ಅಂಥ ಒಂದು ರೈಟಿಂಗ್ ಪದ್ಧತಿ ಬರಿತಕ್ಕಂಥವ್ರನ್ನು ಅವಳು ಶಿ ಕಾಲ್ಸ್ ಜಾರ್ಜಿಯನ್ ಅಂತ ಕರೆದಳು. ಅದನ್ನು ಮುಂದೆ ಅದನ್ನೇನೆಂದರೆ ಇಂಪ್ರೆಷನಿಸ್ಟ್ ಅಂತ ಆ ಟೈಮಲ್ಲಿ ಕರೆದ್ರು. ಬಟ್ ಈಗ ಅದನ್ನು ನಾವು ಏನು ಕರಿತೀವಿ ಅಂದರೆ ಮಾಡರ್ನಿಸ್ಟ್, ಆಧುನಿಕಕಾರರು, ಮಾಡರ್ನಿಸ್ಟ್ ಅಂತ ನಾವು ಕರಿತೀವಿ. ಶಿ ಟೇಕ್ಸ್ ಇಶ್ಯೂ ವಿತ್ ದೋಸ್ ಎಡ್ವರ್ಡಿಯನ್ ನಾವೆಲಿಸ್ಟ್ ರೈಟಿಂಗ್ ಇನ್ ದ ಅರ್ಲಿ ಇಯರ್ಸ್ ಆಫ್ 20th century. ಸೊ ಇಲ್ಲಿ ಅವಳಿಗೆ ಒಂದೇನು ಇಶ್ಯೂ ಅಂತಂದರೆ ಈ ಎಡ್ವರ್ಡಿಯನ್ ನಾವೆಲಿಸ್ಟ್, ಎಡ್ವರ್ಡಿಯನ್ ಕಾದಂಬರಿಕಾರರ ಜೊತೆಗಿರ್ತಕ್ಕಂಥ ಒಂದು ಇಶ್ಯೂ ಅವಳಿಗೆ 20ನೇ ಶತಮಾನದಲ್ಲಿ ಬರೀತಕ್ಕಂಥವ್ರದ್ದು. ಅರ್ನಾಲ್ಡ್ ಬೆನ್ನೆಟ್, ಜಾನ್ ಗಾಲ್ಸ್ವರ್ತಿ ಆ್ಯಂಡ್ H.G. Wells ಆರ್ ಆಲ್ ಲೇಬಲ್ಡ್ ಆ್ಯಸ್ ಎ ಮೆಟೀರಿಯಲಿಸ್ಟ್. ಇಲ್ಲಿ ಅರ್ನಾಲ್ಡ್ ಬೆನ್ನೆಟ್ ಇರ್ಬೋದು, ಜಾನ್ ಗಾಲ್ಸ್ವರ್ತಿ ಇರ್ಬೋದು, H.G. Wells ಇರ್ಬೋದು, ಇವರನ್ನು ನಾವು ಮೆಟೀರಿಯಲಿಸ್ಟ್ ಅಂತಕ್ಕಂಥದ್ದನ್ನು ಅವಳು ಲೇಬಲ್ ಮಾಡ್ತಾಳೆ. ಅಂದರೆ ಇವಳು ಮೆಟೀರಿಯಲಿಸ್ಟಿಗೆ ಮಾತ್ರ ಅವರೇನಂತಂದರೆ ಅವರು ಸ್ಟಿಕ್ ಆಗಿದ್ದರು, ಮೆಟೀರಿಯಲಿಸ್ಟಿಗೆ ಮಾತ್ರ ಒಂದು ಏನಂತಂದರೆ ಅವರು ಆ ಒಂದು ಇದನ್ನು ಬರಿತಾ ಇದ್ರು. ಸೊ ಅದಕ್ಕೆ ಬಿಟ್ಟು ಅವ್ರು ಹೊರಗೆ ಬರಲಿಲ್ಲ ಅಂತಕ್ಕಂಥದ್ದು ಅವಳ ಒಂದು ವಾದ. ಶಿ ನೆವರ್ ಸೆಟ್ಲ್ಡ್ ಆನ್ ಎನಿ ಒನ್ ಆಫ್ ವೇ ಆಫ್ ರೈಟಿಂಗ್ ಒನ್ ನ್ಯಾರೇಟಿವ್ ಮೆಥಡ್. ಅವಳು ಯಾವುದೇ ರೀತಿಯಾಗಿರ್ತಕ್ಕಂಥ ಕೇವಲ ಒಂದೇ ರೀತಿಯಾಗಿರ್ತಕ್ಕಂಥ ರೈಟಿಂಗಿಗೆ ಅವಳು ಅದಕ್ಕೆ ಬದ್ಧಳಾಗಿರಲಿಲ್ಲ. ಅದ್ರ ಹೊಸ ಹೊಸ ಒಂದು ಇದನ್ನು ಅವಳು ಇನ್ವೆಂಟ್ ಮಾಡ್ತಾ ಇರ್ತಿದ್ರು. ಶಿ ಕನ್ಸ್ಟಂಟ್ಲಿ ಎಕ್ಸ್ಪೆರಿಮೆಂಟ್ ವಿತ್ ಎ ನ್ಯೂ ಟೆಕ್ನಿಕ್, ಹೊಸ ಒಂದು ಟೆಕ್ನಿಕನ್ನು ಯಾವತ್ತೂ ಅವಳು ಎಕ್ಸ್ಪೆರಿಮೆಂಟ್ ಮಾಡ್ತಾಯಿದ್ರು. ಹರ್ ವರ್ಕ್ ಈಸ್ ಎ ಲೈಫ್ ಲಾಂಗ್ ಇನ್ ಕನ್ಕ್ಲೂಸಿವ್ ಇಂಟ್ರಾಗ್ರೇಷನ್. ಅವಳ ಜೀವನ ಹೇಗೆ ಅಂತಂದರೆ ಕೊನೆಯವರೆಗೂ ಒಂದು ಪ್ರಶ್ನಾರ್ಥಕವನ್ನು ಮಾಡ್ತಕ್ಕಂಥದ್ದು, ತನ್ನೊಳಗೆ ತಾನೇ ಒಂದು ಪ್ರಶ್ನೆಯನ್ನು ಹಾಕ್ಕೊಳ್ತಕ್ಕಂಥದ್ದು, ಅದಕ್ಕೆ ಉತ್ತರವನ್ನು ಹುಡುಕಾಡ್ಕೊಳ್ತಕ್ಕಂಥದ್ದು. ದ ಕನ್ಸ್ಟಂಟ್ಲಿ ಚೇಂಜಿಂಗ್ ಸ್ಟೈಲ್ ಥ್ರೂಔಟ್ ಹರ್ ನಾವೆಲ್ಸ್ ಆ್ಯಂಡ್ ನ್ಯೂಮರಸ್ ಸ್ಕೆಚಸ್, ಎಸ್ಸೇಸ್ ಆ್ಯಂಡ್ ಶಾರ್ಟ್ ಸ್ಟೋರೀಸ್ ಶೋಸ್ ಹರ್ ಸರ್ಚ್ ಫಾರ್ ಹರ್ ಓನ್ ವಾಯ್ಸ್, ಹರ್ ಓನ್ ವೇ ಆಫ್ ಟ್ರೀಟಿಂಗ್ ರಿಯಾಲಿಟಿ. ಸೊ ನಾವು ಅವಳ ಎಲ್ಲ ಒಂದು ನಾವೆಲ್ಸ್ಗಳನ್ನು ನೋಡೋದಾದರೆ ಅಲ್ಲಿ ಏನಂತಂದರೆ ಎಸ್ಸೆ ಇರ್ಬೋದು, ಅವಳ ಶಾರ್ಟ್ ಸ್ಟೋರಿ ಇರ್ಬೋದು, ಪ್ರತಿಯೊಂದು ಏನು ಹೇಳಿಕೊಡುತ್ತೆ ಅಥವಾ ನಮಗೆ ಏನು ತೋರಿಸ್ಕೊಡುತ್ತೆ ಅಂತಂದರೆ ಅವಳ ಒಂದು ತನ್ನದೇ ಆಗಿರ್ತಕ್ಕಂಥ ಧ್ವನಿಗೆ ಹುಡುಕಾಡ್ತಕ್ಕಂಥದ್ದು, ತನ್ನದೇ ಆಗಿರ್ತಕ್ಕಂಥ ಒಂದು ಸ್ವಾತಂತ್ರ್ಯ ಇರ್ಬೋದು, ತನ್ನದೇ ಆಗಿರ್ತಕ್ಕಂಥ ಒಂದು ಐಡೆಂಟಿ ಗುರುತು ಇರ್ಬೋದು. ಸೊ ಅದ್ರ ಬಗ್ಗೆ ಅವಳು ಸ್ಟ್ರಗಲ್ ಮಾಡ್ತಾ ಇರೋದು, ಅದ್ರ ಬಗ್ಗೆ ಅವಳು ಹುಡುಕಾಡ್ತಾ ಇರೋದು ನಮಗಿಲ್ಲಿ ಗೊತ್ತಾಗುತ್ತೆ. ಸೊ ವಿತ್ ದಿಸ್ ಲೆಟ್ ಮಿ ಕನ್ಕ್ಲೂಡ್ ದಿಸ್ ಸೆಷನ್. ಥ್ಯಾಂಕ್ ಯು.